ನಮಸ್ಕಾರ. ಧಾವನಂ ಅರ್ಪಿಸುವ ಆನಂದಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗದ ಲಕ್ಷಣಗಳೇನು? ಯೋಗದಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮವೇನು? ಧ್ಯಾನ ಯೋಗದಿಂದಾಗುವ ಉಪಯೋಗಗಳೇನು ಅನ್ನೋದನ್ನ ಹೇಳ್ತಾರೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಧ್ಯಾನ ಹ್ಯಾಕ್ ಮಾಡಬೇಕು, ಯೋಗ ಹ್ಯಾಕ್ ಮಾಡಬೇಕು ಅಂತಂದ್ರೆ ತುಂಬ ಆಡಂಬರದಿಂದ ಅಲ್ಲ. ಎಷ್ಟೋ ಜನ ಹೇಳ್ತಾರೆ, ದೊಡ್ಡದಾಗಿ ಅನೌನ್ಸ್ ಮಾಡ್ಕೊತಾ ನಾನು ಭೂ ಸಮಾಧಿ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ, ಎಲ್ಲ ಅನೌನ್ಸ್ ಮಾಡಿಬಿಟ್ಟು ಎಲ್ಲ ಪೇಪರಲ್ಲಿ ಅಲ್ಲಿ ಭೂ ಸಮಾಧಿಗೆ ಹೋಗ್ತಾರೆ. ಆಡಂಬರಕ್ಕೋಸ್ಕರ ಮಾಡ್ತಕ್ಕಂಥ ಯೋಗ ಅಲ್ವೇ ಇಲ್ಲ. ಯೋಗ ಪ್ರದರ್ಶನಕ್ಕೆ ಮಾಡೋದಲ್ಲ, ಯೋಗ ದರ್ಶನಕ್ಕೋಸ್ಕರ ಮಾಡ್ಕೋಬೇಕು. ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಮತ್ತೆ ಮತ್ತೆ ನಮ್ಮನ್ನು ನಾವು ಸೇರಿಸ್ಕೊಳ್ಳೋಣ, ನಮ್ಮಲ್ಲಿ ನಾವು ಕೂಡ್ಕೊಳ್ಳೋಣ, ನಮ್ಮ ಮನಸ್ಸಿನಲ್ಲಿ ನಾವು ಶಾಂತ ಮಾಡ್ಕೊಳ್ಳೋಣ. ಅದಕ್ಕೆ ಹ್ಯಾಕೆ ಕೂತ್ಕೋಬೇಕು ಅನ್ನೋದನ್ನೆಲ್ಲ ಕೆಲವು ಥರದಲ್ಲಿ ಹೇಳ್ಕೊತಾ ಬರ್ತಾನೆ ಕೃಷ್ಣ. ಒಳ್ಳೆ ಕ್ಲೀನಾಗಿರಬೇಕು ಜಾಗ, ಶುಚಿ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾತ್ಸನಮಾತ್ಮನ. ತುಂಬ ಎತ್ತರಕ್ಕೂ ಇರ್ಕೂಡ್ದು, ತುಂಬ ತಗ್ಗಿಗೂ ಇರ್ಕೂಡ್ದು, ಆರಾಮಾಗಿ ಕೂತ್ಕೊಂಡು ಅಲ್ಲಿ ಮನಸ್ಸನ್ನು ಶಾಂತ ಮಾಡ್ಕೋಬೇಕು. ಕೆಲವರು ಹಠ ಮಾಡಿ ತಪಸ್ಸೆ ಮಾಡ್ತಾರೆ. ನಾವೇನಂತೀವಿ, ದೊಡ್ಡ ಯೋಗಿಗಳಂತಂದ್ರೆ ಯಾರು ಊಟನೇ ಮಾಡೋದಿಲ್ವೋ, ಯಾರು ನಿದ್ದೆನೇ ಮಾಡೋದಿಲ್ವೋ, ಒಂದು ಕಾಲದಲ್ಲಿ ತಪಸ್ಸೆ ಮಾಡ್ತಾ ಇದ್ರು, ಅವ್ರು ಯೋಗಿಗಳು ಅಂತೀವಿ. ಕೃಷ್ಣನ ಮತದಲ್ಲಿ ಅಂಥವ್ರಿಗೆ ಯೋಗ ಪ್ರಾಪ್ತಿ ಆಗೋದೇ ಇಲ್ಲ. ಬರೀ ಒಂದು ತಪಸ್ಸೆ ಮಾಡ್ತಾರೆ, ತಪಸ್ಸೆಯಿಂದ ಶರೀರ ಭದ್ರವಾಗತ್ತೆ, ದೃಢವಾಗತ್ತೆ ಹೊರತು ಬೇರೆ ಯಾವ ಥರದ ಸಿದ್ಧಿನೂ ಸಿಗೋದಿಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಅಂದ್ರೆ ಏನು, ತೀರಾ ಉಪವಾಸ ಮಾಡೋನು ಯೋಗ ಮಾಡಕ್ಕೆ ಸಾಧ್ಯವಿಲ್ಲ. ಧ್ಯಾನ ಅವನಿಗೆ ಮನಸ್ಸು ಕೂಡೋದೇ ಇಲ್ಲ. ಅದೇನ ತೀರಾ ತುಂಬ ಜಾಸ್ತಿ ಉಪವಾಸ ಮಾಡ್ತಿದ್ದಾಗ ಮನಸ್ಸು ತುಂಬ ಸುಸ್ತಾಗಿ ಆಮೇಲೆ ಯೋಚನೆ ಮಾಡೋಕ್ಕೆ ಆಗೋದು, ಆಮೇಲೆ ನಿದ್ದೆ ಬರ್ತದಷ್ಟೆ, ತಮೋಗುಣದಲ್ಲಿ ಮುಡುಕ್ತಾನೆ. ತೀರಾ ಉಪವಾಸ ಮಾಡೋನಿಗೂ ಯೋಗ ಇಲ್ಲ, ತೀರಾ ಊಟ ಮಾಡೋನಿಗೂ ಯೋಗ ಇಲ್ಲ. ಹಾಗೆ ತೀರಾ ನಿದ್ದೆನೇ ಮಾಡದೇ ಇರೋನಿಗೂ ಯೋಗ ಇಲ್ಲ, ಅಥವಾ ನಿದ್ದೆ ಯಾವಾಗಲೂ ನಿದ್ದೆ ಮಾಡ್ತಾ ಇರೋ ಕುಂಭಕರ್ಣನಿಗೂ ಯೋಗ ಇಲ್ಲ. ವಿಪರೀತ ಕೆಲಸ ಮಾಡೋರಿಗೂ ಯೋಗ ಸಾಧ್ಯವಾಗೋದಿಲ್ಲ. ಯಾಕೆ, ಯೋಗ ಮಾಡೋಣ, ಧ್ಯಾನ ಮಾಡೋಣ ಅಂತ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತದೆ. ಕೆಲಸನೇ ಮಾಡ್ದಿರೋ ಸುಮ್ಮನೆ ಸೋಮಾರಿಯಾಗಿ ಕೂತ್ಕೊಂಡಿರೋವ್ರಿಗೂ ಧ್ಯಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯುಕ್ತ ಆಹಾರ ವಿಹಾರಸ್ಯ ಎಲ್ಲ ಸರಿಯಾಗಿ ಮಾಡ್ಕೋತಿರ್ಬೇಕು. ಸರಿಯಾಗಿ ಊಟ ಮಾಡೋದು, ಸರಿಯಾಗಿ ನಿದ್ದೆ ಮಾಡೋದು, ಸರಿಯಾಗಿ ಕೆಲಸಗಳು ಮಾಡ್ತಕ್ಕಂಥ ಮನುಷ್ಯನಿಗೆ ಯೋಗ ಜೀವನದಲ್ಲಿ ಎಲ್ಲ ದುಃಖವನ್ನು ದೂರ ಮಾಡಿಬಿಡ್ತದೆ. ಎಂಥ ಒಳ್ಳೆ ವಿಜ್ಞಾನ ಅಲ್ಲ. ನಿಜವಾದ ಧ್ಯಾನ ಮಾಡಿದವ್ರ ಮನಸ್ಸಿನಲ್ಲಿ ಸಂತೋಷ, ಅವರ ಮುಖದಲ್ಲಿ ಪ್ರಸನ್ನತೆ, ಸಂತೋಷ ಕಂಡು ಬರಬೇಕು. ಅವರ ವಾತಾವರಣದಲ್ಲಿ, ಅವರ ಸುತ್ತಮುತ್ತಲು ಉತ್ಸಾಹ, ಆನಂದ, ಉಲ್ಲಾಸ, ಉತ್ಸವ ಕಂಡು ಬರಬೇಕು. ಅದು ಯೋಗದ ಲಕ್ಷಣ. ಯೋಗ ಮಾಡಿದವರು ಹಾಗೆ ಕೋಪದಲ್ಲಿ ಅಥವಾ ದುಃಖದಲ್ಲಿ ಮುಖ ಉದ್ದ ಮಾಡಿಕೊಂಡು ಕೂತಿದ್ರೆ ಅವ್ರು ಯೋಗಿ ಅಂತ ಅನ್ಕೋಬೇಡಿ. ಯೋಗದ ಲಕ್ಷಣ ಏನು? ಪ್ರಶಾಂತ ಮನಸ್ಸು. ಮನಸ್ಸು ಹೇಗಿದೆ ಅದು ಮುಖದಲ್ಲಿ ಕಾಣಿಸ್ತದಲ್ಲ? ಕಾಣುತ್ತೋ ಇಲ್ಲಪ್ಪ? ಸ್ವಲ್ಪ ಎಲ್ಲ ಎಚ್ಚೆತ್ಕೊಳ್ಳಿ, ಏನಾದರೂ ಹೇಳಿ. ನೀವು ಸಂತೋಷವಾಗಿದ್ರೆ ನಿಮ್ಮ ಮುಖದಲ್ಲಿ ಕಾಣಿಸುತ್ತೋ ಇಲ್ಲೋ? ಹಾಗೆ ಮನಸ್ಸಲ್ಲಿ ತುಂಬ ಕೋಪ, ಬೇಗುದಿ, ದುಃಖ, ಜಿಗುಪ್ಸೆ, ದ್ವೇಷ ಇದೆ, ಕಾಣಿಸೋದೇ ಇಲ್ಲ ಮನಸ್ಸಿನಲ್ಲಿ, ಮುಖದಲ್ಲಿ. ಮನಸ್ಸಲ್ಲಿ ಇರತಕ್ಕಂಥ ಭಾವನೆ ಮುಖದಲ್ಲಿ ಕಂಡು ಬರ್ತದೆ. ಹಾಗೆ ಸುಖ ಮಾತ್ಯಂತಿಕಂ ಎತ್ತತ್, ಅತಿಯಾದ ಸುಖ ಧ್ಯಾನದಲ್ಲಿ ಸಿಗತ್ತೆ. ಸ್ವಲ್ಪ ಅಭ್ಯಾಸ ಮಾಡಿ ನೋಡು, ಆಮೇಲೆ ನೋಡಿ ನೀನು ಕೂತ್ಕೊಂಡು ಎಂಥ ಸುಖ ಸಿಗತ್ತೆ ಮನಸ್ಸು ಒಳಗಡೆಯಿಂದ ಸ್ಪರ್ಶದ ಅನುಭವ, ಒಳಗಡೆಯಿಂದ ದೃಶ್ಯದ ಅನುಭವ, ರಸದ ಅನುಭವ, ಎಲ್ಲ 5 ಇಂದ್ರಿಯಗಳಿಂದ ನಾವು ಏನು ಸುಖ ಹೊರಗಡೆ ಅನುಭವಿಸ್ತೀವೋ ಅವಷ್ಟು ಒಳಗಡೆ ಒಟ್ಟು
ಒಟ್ಟಿಗೆ ಸಿಗ್ತಕ್ಕಂಥದ್ದು ಧ್ಯಾನ ಯೋಗ. ಸುಖ ಮಾತ್ಯಂತಿಕಂ ಯತ್ ಬುದ್ಧಿ ಗ್ರಾಹ್ಯ ಮತೀಂದ್ರಿಯಂ, ಇಂದ್ರಿಯಗಳಿಗೆ ಅತೀತವಾಗಿ ಬರೀ ಮನಸ್ಸಿಗೆ ಮಾತ್ರ ತೋಚತಕ್ಕಂಥ ಅನುಭವ, ಅದು ಯೋಗದ ಸುಖ. ಯೋಗದ ಸುಖ ಕಂಡವನೇ ಕಾಣ. ಮೂಗ ಹೇಗೆ ಹೇಳ್ತಾನೆ, ಒಂದು ರಸಭರಿತವಾದ ವಸ್ತುವಿನ ಸ್ವಾದವನ್ನು ಮೂಗ ಹೇಳಲಿಕ್ಕೆ ಸಾಧ್ಯನಾ? ಮೂಗನ ಮಿಠಾಯಿ ಅಂತ. ಆ ಥರ ಆ ಸುಖ ಒಳಗಡೆ ನೀನು ಬರ್ತದೆ. ಅಂಥ ಸುಖವನ್ನು ನೀನು ಪಡಿ ಅರ್ಜುನ. ಈ ಸಂಕಲ್ಪಗಳು ಮನಸ್ಸಿನಲ್ಲಿ ನೂರಾರು ವಿಚಾರಗಳು ಬರ್ತದೆ, ನಿಜ, ಅದು ತುಂಬ ಕಷ್ಟ ಅದನ್ನು ನಿರೋಧ ಮಾಡ್ತಕ್ಕಂಥದ್ದು. ಆದರೆ ನಿಧಾನವಾಗಿ ನಿಧಾನವಾಗಿ ಉಪಾಯದಿಂದ ಅದನ್ನು ತಗೊಂಬರಬೇಕು. ವಿಚಾರ ಮನಸ್ಸಿಗೆ ಬಂತು, ದೊಣ್ಣೆ ತಗೊಂಡು ವಿಚಾರನ ಓಡ್ಸಕ್ಕೆ ಹೋಗ್ತೀನಿ, ತಗೋಕ್ಕಾಗಲ್ಲ. ಆಗತ್ತಾ? ಕೈ ದೊಣ್ಣೆ ಇಟ್ಕೊಳ್ಳಿ. ವಿಚಾರ ಬಂದ್ರೆ ಹೊರಡಿ, ಹೋಗು ನೀನು. ಯಾಕೆ ಬಂದೆ? ಕೆಟ್ಟ ವಿಚಾರ ಬಂದೆ, ನಡಿ ಹೋಗು ಅಂತ ದೊಣ್ಣೆ ತಗೊಂಡು ವಿಚಾರಗಳನ್ನ ಓಡ್ಸಕ್ಕಾಗಲ್ಲ. ಶನೈ ಶನೈರು ಪರಮೇತ್, ನಿಧಾನವಾಗಿ ನಿಧಾನವಾಗಿ ವಿಶ್ರಾಂತಿಯತ್ತ ಸಾಗು, ವಿಶ್ರಾಂತಿಯತ್ತ ನಡೆ. ನಿರುದ್ಧಂ ಯೋಗ ಸೇವೆ, ನಿಧಾನವಾಗಿ ಅದು ನಿರುದ್ಧಕ್ಕೆ ಬರ್ತದೆ. ಶನೈ ಶನೈ, ನಿಧಾನವಾಗಿ ಉಪಾಯದಿಂದ ಮನಸ್ಸನ್ನು ಶಾಂತ ಮಾಡ್ಬೋದು. ಅದಕ್ಕೆ ಉಪಾಯ ತಿಳ್ಕೊ. ಅರ್ಜುನ ಕೇಳ್ತಾನೆ, ಈ ಮನಸ್ಸು ಬಹಳ ಕಷ್ಟ, ಇದು ನಿಗ್ರಹ ಮಾಡೋದು. ಹೆಂಗ್ ನಿಗ್ರಹ ಮಾಡೋದು? ಬೇಡ ಅನ್ನೋದಿಲ್ಲ ವಿಚಾರ, ಅದೇ ಬರ್ತದೆ ಮತ್ತೆ ಯಾವ್ದು ಬೇಡ ಅಂತೀವೋ ಅದೇ ಬರ್ತದೆ. ಹೇಗೆ ಮಾಡೋದು? ಅದಕ್ಕೆ ಹೌದಪ್ಪ, ನಿಜ, ನನಗೆ ಗೊತ್ತು ನಿನ್ನ ಕಷ್ಟ ಏನು ಅನ್ನೋದು ನನಗೆ ಗೊತ್ತು. ಗುರುವಿನ ಲಕ್ಷಣ ಏನು ಅಂತಂದ್ರೆ, ಶಿಷ್ಯ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಹೇಳ್ತಾನೆ. ಶಿಷ್ಯನ ಕಷ್ಟ ಸುಖ ಏನು ತಿಳಿದು ಅದಕ್ಕೆ ತಕ್ಕ ಹಾಗೆ ಉಪಾಯ ತೋರಿಸ್ಕೊಡ್ತಕ್ಕಂಥದ್ದು ಗುರುವಿನ ಕರ್ತವ್ಯ, ಗುರುವಿನ ಲಕ್ಷಣ. ಕೃಷ್ಣ ಅದಕ್ಕೆ ಹೇಳ್ತಾನೆ, ನನಗೆ ಗೊತ್ತು, ಹೌದು, ಸಂಕಲ್ಪ ಪ್ರಭುವಾನ್ ಕಾಮ, ನನಗೆ ಗೊತ್ತು. ಶನೈ ಶನೈರು ಪರಮೇತ್, ನಿಧಾನಕ್ಕೆ ಆಗ್ತದೆ. ಬುದ್ಧಿ ಎಲ್ಲೆಲ್ಲಿ ಹೋಗುತ್ತೋ ಅದನ್ನು ಅಲ್ಲೇ ಹೋಗಿ ಅಲ್ಲಿಂದ ನಿಧಾನಕ್ಕೆ ಹಾಗೇ ಎಳ್ಕೊಂಬಂದು ನಿನ್ನ ಆತ್ಮನಲ್ಲಿ ಸ್ಥಾಪನೆ ಮಾಡ್ಕೋ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ ಸರ್ವಭೂತಸ್ಥ ಯೋಮಾಂ ಸರ್ವಭೂತಸ್ಥಿತಂ ಯೋಮಾಂ ಭಜತೆ ಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಮತ್ತೆ ಅರ್ಜುನನಿಗೆ ಹಲವಾರು ಥರದ ಸಂದೇಹ ಬರ್ತದೆ. ಕೃಷ್ಣ, ಆಯಿತು, ನಾನು ಯೋಗ ಧ್ಯಾನ ಅಂತ ಕೂತ್ಕೋತೀನಿ, ಆದರೆ ನನಗೆ ಇದ್ಲೂ ಇಲ್ದಿರ ಅಲ್ಲೂ ಇಲ್ದಿರ ಏನೂ ಇಲ್ದಿರ ಆಗಿಬಿಟ್ರೆ ಏನು ಮಾಡೋದು? ಯೋಗ ಸಿದ್ಧಿ ನನಗೆ ಸಿಕ್ತಿದ್ರೆ ಏನಾಗುತ್ತೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಒಳ್ಳೆ ಕೆಲಸ ಮಾಡೋನ್ಗೆ ಯಾವತ್ತೂ ಕೆಟ್ಟ ಫಲ ಸಿಗೋದಿಲ್ಲ. ಈಗಲ್ಲ ಅಂದರೆ ಮುಂದೆ ಯಾವಾಗಲಾದರೂ ಒಂದು ಸ್ವಲ್ಪ ಅದರ ಫಲ ಸಿಕ್ಕೇ ಸಿಗತ್ತೆ. ಅದರ ಫಲ ಒಳ್ಳೇದಾಗೇ ಆಗತ್ತೆ. ಸ್ವಲ್ಪ ಹೊತ್ತಾದರೂ ನೀನು ಮಾಡು, ಅಷ್ಟು ಮಾಡಿದ್ರೂ ನಿನಗೆ ಅದರ ಫಲ ಖಂಡಿತ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಸಮಾಧಾನ ಮಾಡಿ, ಮನಸ್ಸು ಎಲ್ಲೂ ಹೋಗುತ್ತೋ ಆ ಮನಸ್ಸನ್ನು ಅಲ್ಲೇ ಆ ಕಡೆಯಿಂದ ನಿಧಾನವಾಗಿ ತಗೊಂಬಂದು ನಿನ್ನ ಹೃದಯದಲ್ಲಿ ಮತ್ತೆ ಮತ್ತೆ ಸ್ಥಾಪಿಸ್ಕೋ. ಮತ್ತೆ ನಿನಗೆ ಅತಿ ಪ್ರಿಯವಾದದ್ದು ಯಾವುದಪ್ಪ ಅಂತಂದರೆ ನಾನು. ನಿನಗೆ ತುಂಬ ಬೇಕಾಗಿರೋನು ಯಾರು? ನಾನು. ಅರ್ಜುನಂಗೆ ಹೇಳ್ತಾನೆ ಕೃಷ್ಣ, ನಿನ್ನ ಮನಸ್ಸು ಎಲ್ಲಿ ಹೋದ್ರೂ ನನ್ನ ಹತ್ರನೇ ಬರುತ್ತೆ ತಾನೆ. ನೀನೇನು ಮಾಡ್ತಿದ್ರು ಕೃಷ್ಣ ಕೃಷ್ಣ ಅಂತಿರ್ತೀಯ, ನನ್ನ ಜ್ಞಾಪಕ ಸದಾ ನಿನ್ನ ಹತ್ರ ಇರ್ತದೆ. ಹಂಗಿದ್ಮೇಲೆ ನನ್ನನ್ನೇ ಎಲ್ಲರಲ್ಲೂ ನೀನು ನೋಡ್ತಾ ಬಾ, ನಾನೇ ಎಲ್ಲರ ಹೃದಯದಲ್ಲೂ ಇದ್ದೀನಿ. ಹಾಗಂತ ನೋಡಿದಾಗ ನಿನಗೆ ಅಲ್ಲಿ ಬೇರೆ ವಸ್ತುಗಳಲ್ಲೇ ಆಕರ್ಷಣೆ ಇಲ್ದಿರ ಆ ಆಕರ್ಷಣೆ ಎಲ್ಲಿ ಹೋಗುತ್ತೋ ಅಲ್ಲಿ ಮತ್ತೆ ತಿರುಗಿ ನನ್ನಲ್ಲೇ ಬರ್ತದೆ. ಆಗ ನಾನು ನಿನ್ನ ಹೃದಯದಲ್ಲಿದ್ದೀನಿ ಅಂತ ನನ್ನ ಭಾವಿಸ್ಕೊಂಡು ನೀನು ಧ್ಯಾನ ಮಾಡು. ಆ ಥರ ನನ್ನ ತನ್ನಲ್ಲಿ ನೋಡ್ತಕ್ಕಂಥ ಜ್ಞಾನಿ ಎಲ್ಲರಲ್ಲೂ ಉತ್ತಮವಾದ ಯೋಗಿ ಅಂತ ಹೇಳ್ತಾನೆ. ಕೃಷ್ಣ ಎಲ್ಲೋ ಇದ್ದಾನೆ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡೋದಲ್ಲ,
ಕೃಷ್ಣ ನನ್ನ ಹೃದಯದ ಅಂತರಾಳದಲ್ಲಿ, ಹೃದಯ ಕಮಲದಲ್ಲಿ ಕುಳಿತಿದ್ದಾನೆ ಅಂತಹ ಭಾವಿಸಿ ಪೂಜೆ ಮಾಡ್ತಕ್ಕಂಥ, ಧ್ಯಾನ ಮಾಡ್ತಕ್ಕಂಥ ಯೋಗಿನೇ ನನಗೆ ಅತಿ ಪ್ರಿಯವಾದವನು, ಅಂಥವನೇ ಶ್ರೇಷ್ಠ, ಅಂಥವನೇ ಸತ್ಯದ ಹತ್ತಿರ ಬಂದಿರತಕ್ಕಂಥವನು, ಸತ್ಯದ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂಥವನು ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಈ ಯೋಗ ಸಂಸಿದ್ಧಿ ಪಡಿದಿರಾನೆ ನಾನು ಪ್ರಾಣತ್ಯಾಗ ಮಾಡಿಬಿಟ್ರೆ ನಂದೇನಾಗತ್ತೆ, ನನ್ನ ಗತಿ ಅಂತ ಕೇಳಿದಾಗ ಹೇಳ್ತಾನೆ, ನೀನು ಯೋಗ ಮಾಡಿ ನೀನು ಪ್ರಾಣತ್ಯಾಗ ಆದರೆ ಮತ್ತೆ ಹುಟ್ಟೋದು ನೀನು ಒಳ್ಳೆ ಯೋಗಿಗಳ ಕುಲದಲ್ಲಿ ಹುಟ್ಟತೀಯಾ ಅಥವಾ ಶ್ರೀಮಂತರ ಕುಲದಲ್ಲಿ ಹುಟ್ಟತೀಯಾ? ಹುಟ್ಟಿ ಮತ್ತೆ ಹಿಂದಿನ ಜನ್ಮದ ಒಂದು ವಾಸನೆಯಿಂದ, ಸಂಸ್ಕಾರದಿಂದ ಮತ್ತೆ ಈ ಜನ್ಮದಲ್ಲಿ ಮತ್ತೆ ಶುರು ಮಾಡ್ತೀಯಾ, ಧ್ಯಾನ ಮಾಡ್ತೀಯಾ, ಯೋಗ ಮಾಡಿ ಮತ್ತೆ ನನ್ನ ಬಂದು ಪಡಿತೀಯಾ? ಇದು ನಿಶ್ಚಯ, ಇದು ಸುನಿಶ್ಚಿತ. ಅರ್ಜುನನಿಗೆ ಧ್ಯಾನ ಯೋಗದ ಬಗ್ಗೆ ಶ್ರೀಕೃಷ್ಣ ನೀಡಿದ ಉಪದೇಶ ಏನು ಅಂತ ಶ್ರೀಗಳು ತುಂಬಾ ವಿಸ್ತೃತವಾಗಿ ತಿಳಿಸಿಕೊಡುವ ಮೂಲಕ ಪ್ರತಿಯೊಬ್ಬರಿಗೂ ಧ್ಯಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ್ರಲ್ವಾ? ಹೀಗೆಯೇ ಜೀವನದ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ, ಮಾರ್ಗದರ್ಶನ ನೀಡಲು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ನಿಮ್ಮ ಜೊತೆ ಇರಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುವ ಆನಂದಯಾನ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.